ನಮಸ್ಕಾರ. ಒಂದು ನರಿ ಸಮುದ್ರ ತೀರಕ್ಕೆ ಹೋಯಿತು. ಸಮುದ್ರ ತೀರಕ್ಕೆ ಹೋದಾಗ ಒಂದು ಏಡಿ ಅದರ ಕಾಲಿಗೆ ಕಚ್ಚಿತು. ಕಾಲಿಗೆ ಕಚ್ಚಿ ನೋವಾಯಿತು. ಸಾಮಾನ್ಯವಾಗಿ ಆ ನರಿಗಳು ಏಡಿಗಳನ್ನೇ ಹಿಡಿದು ತಿನ್ನುವುದು ರೂಢಿ. ಆದರೆ ಅದರ ಕಡಿತ ಅಷ್ಟು ಜೋರಾಗಿದ್ದರಿಂದ ಅಯ್ಯಯ್ಯೋ ಅಯ್ಯಯ್ಯೋ ಅಂತೇಳಿ ಅದು ಅದರಿಂದ ಹೇಗೋ ಬಿಡಿಸಿಕೊಂಡು ಕಾಡಿಗೆ ಹೋಯಿತು. ಕಾಡಿಗೆ ಹೋಗಿ ಕಾಡಿನ ರಾಜ್ಯ ಸಿಂಹಕ್ಕೆ ಹೇಳ್ತು, ಹೀಗೆ ನನಗೆ ಸಮುದ್ರದ ದಡದಲ್ಲಿ ನನ್ನನ್ನು ಒಂದು ಏಡಿ ಕಚ್ಚಿಬಿಡಿತು. ಅದು ಎಷ್ಟು ಸೊಕ್ಕು ನೋಡಿ. ಈಗ ನಮ್ಮಂತಹ ಕಾಡು ಪ್ರಾಣಿಗಳನ್ನು ಸಮುದ್ರದಲ್ಲಿರುವ ಏಡಿ ನಮ್ಮನ್ನು ಕಚ್ಚುವುದಂದ್ರೆ ಏನು? ಅದನ್ನು ಏನಾದರೂ ಮಾಡಿ ಅದಕ್ಕೆ ನ್ಯಾಯ ಕೊಡಿಸ್ಬೇಕು. ಹೌದೇ, ಕಾಡಿನ ಪ್ರಾಣಿಗಳಿಗೆ ಏಡಿಯಿಂದ ತೊಂದರೆಯೇ? ಆ ಉಪದ್ರವಕಾರಿಯನ್ನು ಈಗಲೇ ಮುಗಿಸುತ್ತೇನೆ ಎಂದು ಸಿಂಹ ಕಾಡಿನಿಂದ ಕೂಡಲೇ ಸಮುದ್ರ ತೀರಕ್ಕೆ ಹೋಯಿತು. ಸಮುದ್ರ ತೀರಕ್ಕೆ ಬಂತು. ಆದರೆ ಆ ಸಮುದ್ರ ತೀರದಲ್ಲಿ ಆಗಲೇ ಏಡಿಗಳು ಎದುರಿಸಕ್ಕೆ, ತಮ್ಮ ಶತ್ರುವನ್ನು ಎದುರಿಸಲು ರೆಡಿಯಾಗಿ ನಿಂತಿದ್ದು. ಅದು ಹೋಗಬೇಕಾದ್ರೆ ಮರಳಲ್ಲಿ ಸಿಂಹದ ಕಾಲು ಹೂತೋಯ್ತು. ಏಡಿಕಾಯಿ ಹತ್ರ ಹೋಗಕ್ಕೆ ಅಸಾಧ್ಯವಾಗ್ತದೆ. ಏಡಿಗಳು ಎಲ್ಲವೂ ಗುಂಪು ಸೇರಿ ಬರ್ತಾ ಇತ್ತು. ಅದಕ್ಕೆ ಅಲ್ಲಿಂದ ಎಲ್ಲಿಗೂ ಹೋಗಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾಲು, ಅದರ ಪಾದಗಳು ಎಲ್ಲ ಮರಳಿನಲ್ಲಿ ಸಿಕ್ಕಾಕೊಂಡು ಒಂದು ಅಲೆ ಬಂದು ಅದರ ಮುಖಕ್ಕೆ ಹೊಡೆದ್ರಿಂದ ಕಣ್ಣಿನ ದೃಷ್ಟಿಯೂ ಮಂದವಾಯಿತು. ಏನು ಮಾಡಬೇಕಂತ ಕೂಡಲೇ ಆ ಏಡಿಗಳೆಲ್ಲವೂ ಬಂದು ಅದನ್ನು ಎಲ್ಲ ಕಚ್ಚಿ ಅದನ್ನು ಎಳೆದು ಹಾಗೆ ಅದನ್ನು ಸಮುದ್ರಕ್ಕೆ ಹಾಕೋಯ್ತು. ಅದು ಸಮುದ್ರದಲ್ಲಿ ಕೊಚ್ಚಿ ಹೋಯಿತು. ಹಾಗೆ ಇದನ್ನು ನೋಡ್ತಾ ಇದ್ದಂತಹ ನರಿ ಹೇಳ್ತು, ಯಾವುದೇ ಶತ್ರುವನ್ನು ನಾವು ಅವರ ಗುಗೆ ಒಳಗೆ, ಅವರ ಮನೆಯೊಳಗೆ, ಅವರ ವಾಸಸ್ಥಳಕ್ಕೆ ಹೋಗಿ ನಾವು ಎದುರಿಸುವುದು ಬುದ್ಧಿಯಲ್ಲ ಅಂತ ನನಗೆ ಗೊತ್ತಿತ್ತು. ಆದುದರಿಂದ ನಾನು ಅವರಿಂದ ತಪ್ಪಿಸಿಕೊಂಡು ಕಾಡಿಗೆ ಓಡಿ ಬಂದಿದ್ದು. ಆ ಪೆದ್ದು ಆ ಸಿಂಹ ನೋಡಿ, ಅದು ಬುದ್ಧಿ ಇಲ್ಲದೆ ಅಲ್ಲಿಗೆ ಹೋಗಿ ತನ್ನ ಪ್ರಾಣವನ್ನೇ ಕಳೆದುಕೊಂಡು. ಅದಕ್ಕೆ ಹೇಳೋದು, ಯಾವಾಗ ನಾವು ಬುದ್ಧಿವಂತಿಕೆ, ಯಾರೋ ಹೇಳಿದ್ರು ಅಂತೇಳಿ ಕೂಡಲೇ ಹೊರಟೋಗೋದಲ್ಲ. ಅದರ ಬಗ್ಗೆ ಯೋಚನೆ ಮಾಡಬೇಕು. ಏನಾಗುತ್ತೆ ಏನು ಎಂಬುದನ್ನು ಅರ್ಥ ಮಾಡ್ಕೊಬೇಕು. ಅವುಗಳ ಶಕ್ತಿ ಏನು ಅಂತ ತಿಳ್ಕೋಬೇಕು. ಅಲ್ಲಿ ಅಪಾಯ ಇದೆ ಎಂಬುದನ್ನು ಅರ್ಥ ಮಾಡಿಕೊಂಡು ನಾವು ನಿಧಾನವಾಗಿ ಯೋಚನೆ ಮಾಡಿ ಯಾವುದೇ ಕೆಲಸ ಮಾಡಬೇಕಾದ್ರೂ ಯೋಚನೆ ಮಾಡಿ ನಿರ್ಧಾರ ತಗೊಬೇಕು. ಇದ್ದಕ್ಕಿದ್ದ ಹಾಗೆ ಹೊರಟು ಬಿಟ್ಟರೆ ಇಂತಹ ಪರಿಸ್ಥಿತಿ ಬರುತ್ತದೆ. ಇಂತಹ ಮತ್ತೊಂದು ಕಥೆಯೊಂದಿಗೆ ಮತ್ತೆ ಬರುತ್ತೇನೆ.